ನಂಜನಗೂಡಿನಲ್ಲಿ ಮಹಿಷಾಸುರನ ಸಂಹಾರ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಕ್ಷಸ ಮಂಟಪದ ಮುಂದೆ ರಾಕ್ಷಸ ಸಂಹಾರದ ಆಚರಣೆ ಮಾಡಲಾಗಿದೆ. ದಲಿತ ಸಂಘರ್ಷ ಸಮಿತಿ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ. ನಂಜನಗೂಡಿನಲ್ಲಿ ಮಹಿಷಾಸುರ ಸಂಹಾರ ವಿವಾದ. ರಾಕ್ಷಸ ಮಂಟಪದ ಮುಂದೆ ರಾಕ್ಷಸ ಸಂಹಾರದ ಆಚರಣೆ ಮಾಡಲಾಗಿದೆ. ದಲಿತ ಸಂಘರ್ಷ ಸಮಿತಿ ಪೊಲೀಸರ ಮಧ್ಯೆ ವಾಗ್ವಾದ ಆಗಿದೆ. ಯಾಕಂದ್ರೆ ಈ ಆಚರಣೆ ನಿಮಿತ್ತವಾಗಿ ನಂಜುಂಡೇಶ್ವರನ ಭಕ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಧನುರ್ಮಾಸದ ಅಂಗವಾಗಿ ರಾಕ್ಷಸ ಸಂಹಾರದ ಆಚರಣೆ ಮಾಡಲಾಗಿತ್ತು. ರಾಕ್ಷಸ ರೂಪಕ್ಕೆ ಮಹಿಷಾಸುರನ ಚಿತ್ರವನ್ನ ಬಿಡಿಸಿದಂತ ಸ್ಥಳೀಯರು, ಇದನ್ನ ವಿರೋಧಿಸಿದಂತ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು. ಹೀಗಾಗಿ ಪೊಲೀಸರು ಮತ್ತೆ ದಲಿತ ಸಂಘರ್ಷ ಸಮಿತಿ ಅವರೊಂದಿಗೆ ಇವರಿಬ್ಬರ ಮಧ್ಯೆ ವಾಗ್ವಾದ ಶುರುವಾಯಿತು. ನಂಜುಂಡೇಶ್ವರನ ಭಕ್ತರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಅನ್ನ ಮಾಡಿರುವಂಥದ್ದು. ಈ ಹಿಂದೆ ನೀವು ದಸರಾ ಹಬ್ಬದಲ್ಲೂ ಕೂಡ ಗಮನಿಸಿರಬಹುದು, ಸಾಕಷ್ಟು ವಿವಾದಕ್ಕೀಡಾಗಿತ್ತು. ಮಹಿಷಾಸುರನ ಆರಾಧನೆ ಮತ್ತು ಪೂಜೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಇವತ್ತು ಅಂಧಕಾಸುರ ಸಂಹಾರ ತಲೆಮಾರುಗಳಿಂದ ನಂಜನಗೂಡಿನಲ್ಲಿ ಇಡೀ ಕರ್ನಾಟಕದಲ್ಲಿ ಅಂಧಕಾಸುರ ಸಂಹಾರ ಮಾಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಬೆಳಗ್ಗೆಯಿಂದನೇ ಇದಕ್ಕೆ ಪ್ರೀ ಪ್ಲಾನ್ ಮಾಡಿ ಇದನ್ನು ತಡಿಬೇಕು, ಶ್ರೀಕಂಠೇಶ್ವರ ಉತ್ಸವವನ್ನು ತಡಿಲೇಬೇಕು ಅಂತ ಹೇಳಿ ಕೆಲವಂಥ ಕಿಡಿಗೇಡಿಗಳು ಬೆಳಗ್ಗೆಯಿಂದ ಪ್ಲಾನ್ ಮಾಡ್ತಿದ್ರು. ಇದರ ಸಂಪೂರ್ಣ ಮಾಹಿತಿ ಪೊಲೀಸ್ ಅವ್ರಿಗಿತ್ತು. ಆದರೂ ಅವರು ಯಾರು ಕಿಡಿಗೇಡಿಗಳು ಇದನ್ನ ಕೆಲಸವನ್ನು ಮಾಡಿದ್ರು, ಸಂಜೆ 5 ಗಂಟೆಯಿಂದ ಇದೇ ಜಾಗದಲ್ಲಿದ್ದರು. ಅವ್ರುಗಳನ್ನ ತಗೊಂಡೋಗಿ ಇವತ್ತು ಅರೆಸ್ಟ್ ಮಾಡಿದೆ. ಯಾರ್ಯಾರು ಶ್ರೀಕಂಠೇಶ್ವರ ಭಕ್ತರುಗಳಿದ್ರು ಅವರುಗಳಿಗೆ ಲಾಠಿ ಚಾರ್ಜ್ ಮಾಡಿ ಇವತ್ತು ಶ್ರೀಕಂಠೇಶ್ವರನಿಗೆ ನೀರನ್ನು ಎರಚಿ, ಏನು ಕುಡಿತಾ ಇದ್ದಂತಹ ನೀರನ್ನ ಶ್ರೀಕಂಠೇಶ್ವರನಿಗೆ ಎರಚಿ ಸಾವಿರಾರು ಲಕ್ಷಾಂತರ ಜನ ಶ್ರೀಕಂಠೇಶ್ವರ ಭಕ್ತಾದಿಗಳಿಗೆ, ಅವರ ಧಾರ್ಮಿಕ ಭಾವನೆಗಳಿಗೆ, ಶ್ರೀಕಂಠೇಶ್ವರ ಭಕ್ತರಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ಅಂಧಕಾಸುರ ಸಂಹಾರ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಏನಾಯ್ತು ಅಲ್ಲಿ, ಯಾಕಾಗಿ ವಿವಾದ ಆಯ್ತು? ರಂಗಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯವಾಗಿಲ್ಲ. ಗಮನಿಸ್ತಾ ಇದ್ದೀರಾ, ನಂಜುಂಡೇಶ್ವರನ ಭಕ್ತರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿರುವಂಥದ್ದು. ಧನುರ್ಮಾಸದ ಅಂಗವಾಗಿ ರಾಕ್ಷಸ ಸಂಹಾರದ ಆಚರಣೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ದಲಿತ ಸಂಘರ್ಷ ಸಮಿತಿಯ ಜೊತೆಗೆ ಒಂದಷ್ಟು ಮಾತಿನ ಚಕಮಕಿ ಮತ್ತೆ ವಾಗ್ವಾದ ನಡೆದಿರುವಂಥದ್ದು. ರಾಕ್ಷಸ ಮಂಟಪದ ಮುಂದೆ ರಾಕ್ಷಸ ಸಂಹಾರದ ಆಚರಣೆ ಮಾಡಲಾಗ್ತಾ ಇತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.